ಇನ್ನು ಕಾವೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್. ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ಹಿಂದೆ ಸರಿದ ಹಟ್ಟಿಹೊಳಿ. ಈ ಹೊತ್ತಲ್ಲಿಯೇ ಮೀಸೆ ತಿರುವಿದ ರಮೇಶ್ ಕತ್ತಿ. ಕಾವೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್. ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ಹಿಂದೆ ಸರಿದ ಹಟ್ಟಿಹೊಳಿ. ಬಹಳಷ್ಟು ಉತ್ಸಾಹದಿಂದ ಇದ್ದಂತಹ ವ್ಯಕ್ತಿ ಹಟ್ಟಿಹೊಳಿ. ಈ ಹೊತ್ತಿನಲ್ಲಿಯೇ ಮೀಸೆ ತಿರುವಿದ ರಮೇಶ್ ಕತ್ತಿ. ರಮೇಶ್ ಕತ್ತಿ ಮೀಸೆ ತಿರುವಿದ ಕತ್ತಿ ಫೋಟೋ ವೈರಲ್ ಆಗಿದೆ. ಮೀಸೆ ಫೋಟೋ ಹಾಕಿ ಜಾರಕಿಹೊಳಿ ಕುಟುಂಬ ಕೌಂಟರ್ ಆಗುತ್ತಿಲ್ಲ. ಹಾಗಾದ್ರೆ ಸಚಿವ ಸತೀಶ್ ಜಾರಕಿಹೊಳಿಗೆ ಸವಾಲಾದ್ರ ಲಿಂಗಾಯತ ಹುಲಿ. ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಮೀಸೆ ಮಾಮನ ಫೋಟೋ. ಮೀಸೆಯನ್ನ ತಿವಿದ ರೀತಿಯಲ್ಲಿ ಭಾಸವಾಗುವ ಫೋಟೋ ಅದು ಬೆಳಗಾವಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಸಖತ್ ವೈರಲ್. ಕಾವೇರಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್. ಈ ಸಂದರ್ಭದಲ್ಲಿ ಘಟಾನುಘಟಿಗಳ ಅತ್ಯಂತ ಪ್ರಬಲ ಪೈಪೋಟಿಗಳಾಗ್ತಾ ಇತ್ತು ಆ ಭಾಗದಲ್ಲಿ. ಪ್ರಬಲ ಪೈಪೋಟಿ. ಸೊ ಆ ಪೈಪೋಟಿಯ ನಡುವೆ ಒಂದು ಡೆವಲಪ್ಮೆಂಟು. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ನಿಂದ ಈಗ ಹಟ್ಟಿಹೊಳಿ ಹಿಂದೆ ಸರಿದಿದ್ದಾರೆ ಎನ್ನುವಂತಹದ್ದು. ಎರಡು ಪ್ರಬಲ ಅಭ್ಯರ್ಥಿಗಳ ಪೈಕಿ ಒಬ್ಬ ಪ್ರಬಲ ನಾಯಕ ಹಿಂದೆ ಸರಿಯುವುದರೊಂದಿಗೆ ಎದುರಾಳಿಯನ್ನ ಶಕ್ತಿಪಡಿಸೋ ಕೆಲಸ ಅದು ಯಾವ ಎಲೆಕ್ಷನ್ನೇ ಆಗಿರಲಿ. ಸೊ ಹಟ್ಟಿಹೊಳಿ ಹಿಂದೆ ಸರಿದಿದ್ದು ನಿಜಕ್ಕೂ ಕೂಡ ಒಂದು ವರ್ಗಕ್ಕೆ ಅಥವಾ ಒಂದು ವ್ಯಕ್ತಿತ್ವದ ಶಕ್ತಿ ತುಂಬೋದಕ್ಕ ಗೊತ್ತಿಲ್ಲ. ಈ ಹೊತ್ತಲ್ಲಿಯೇ ಮೀಸೆ ತಿರುವಿದ ರಮೇಶ್ ಕತ್ತಿಯ ಫೋಟೋ. ರಮೇಶ್ ಕತ್ತಿಯ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಮೀಸೆ ತಿರುವಿದ ರೀತಿಯಲ್ಲಿ ಅವರದೇ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅದನ್ನು ಹಾಕ್ಕೊಂಡಿದ್ದಾರೆ. ರಮೇಶ್ ಕತ್ತಿ ಮೀಸೆ ತಿರುವಿದ ಕತ್ತಿ ಫೋಟೋ ವೈರಲ್ ಆಗ್ತಾ ಇದೆ. ಮೀಸೆ ಫೋಟೋ ಹಾಕಿ ಜಾರಕಿಹೊಳಿ ಕುಟುಂಬ ಕೌಂಟರ್ ಕೊಟ್ರ. ಹಾಗಾದರೆ ಸಚಿವ ಸತೀಶ್ ಜಾರಕಿಹೊಳಿಗೆ ಸವಾಲಾದ್ರ ಲಿಂಗಾಯತ ಹುಲಿ. ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಮೀಸೆ ಮಾಮನ ಫೋಟೋ. ಬೆಳಗಾವಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಸಿ ದೋಸೆಯಂತೆ ಸೇಲ್ ಆಗ್ತಾ ಇದೆ ಈ ಫೋಟೋ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.